ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತದ್ದು. ಅವ್ರ ಪಾರ್ಟಿದು ರೀ ನಮಗೇನು ಸಂಬಂಧ. ಹಿಂದುತ್ವ ಇತ್ತೀಚೆಗೆ ಹೋಗ್ತಾ ಇರುವಂತದ್ದು, ಇಲ್ಲೊಂದ್ ಕಡೆ ಬಿಜೆಪಿಗೆ ಬರ್ತಾರೆ. ಹಿಂದುತ್ವಕ್ಕೆ ಹೋಗೋದು ಒಂದೇ ವೇದಿಕೆಯಲ್ಲಿ ಹಂಚ್ಕೋದು ಅದೆಲ್ಲ ಕಾಂಗ್ರೆಸ್ಗೆ ಒಂದು ರೀತಿ ಹಂಚಿಸೋ ಕಾರ್ಯತಂತ್ರ ಹೊರತು ಹಾಂ ಬಿ ಜೆ ಪಿಗೆ ಏನು ಸಂಬಂಧ ಇಲ್ಲ. ಬಿ ಜೆ ಪಿಗೆ ಅಂಥವ್ರನ್ನೆಲ್ಲ ತೊಗೊಂಡ್ಬಿಟ್ರೆ ಬಿ ಜೆ ಪಿ ಅದಕ್ಕೆ ಬೇಕು ಅಂಥ ಭ್ರಷ್ಟರನ್ನೆಲ್ಲ ತೊಗೊಂಡ್ಮ್ಯಾಗ ನಮ್ಮದೇನು ಕೆಲಸ ಇಲ್ಲ ಅಲ್ಲಿ. ಬಿ ಜೆ ಪಿ ತೊಗೋದಿಲ್ಲ. ನಮ್ಮ ಪ್ರಧಾನಮಂತ್ರಿಗೆ ಹೇಳ್ತಾರೆ ನಾ ಕಾವಂಗ ನಾ ಕೆಲವಂಗ ಅಂತೇಳಿ. ಮತ್ತು ಜೈಲಿಗೆ ಹೋದವ್ರನ್ನ ಈಗ ಇದ್ದು ಒಬ್ಬ ಜೈಲಿಗೆ ಹೋದವನೇ ನಮ್ಗೆ ತೆಗಿರತ್ತು ಕೂತೀವಿ, ಇನ್ನೊಬ್ಬ ಜೈಲಿಗೆ ಹೋದವನೇ ಹೆಂಗೆ ತರ್ತಾರೆ. ನಿಮ್ಮ ಪಕ್ಷದ ಹೆಸರು ಹೇಳ್ಕೊಂಡು ಅವ್ರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂತ. ಹಾಂ, ಅದು ಒಂದು ಬ್ಲ್ಯಾಕ್ ಮೇಲ್ ತಂತ್ರನೇ. ನೋಡಿ ಹುಷಾರು ನೀವು. ಒಂದು ವೇಳೆ ನಾನು ಮುಖ್ಯಮಂತ್ರಿ ಮಾಡದಿದ್ದರೆ ನಾ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತೀನಿ ಅಂತೇಳಿ ಹೇಳಿರ್ಬೇಕು. ಏನಾದರೂ ಏಕನಾಥ್ ಶಿಂದೆ ಆಗ್ತಾರಾ? ನಿಮ್ಮ ಪ್ರಕಾರ ಏಕನಾಥ್ ಶಿಂದೆ ಆಗ್ತಾರಾ? ಏಕನಾಥ್ ಶಿಂದೆ ಆಗ್ತಿದ್ರು ನಾವು ಒಪ್ಪೋದಿಲ್ಲಲ್ಲ. ಓಟ್ ಹಾಕೋರು ನಾವು ಇದೆಯಲ್ಲ ಬಿ ಜೆ ಪಿ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಬಿಟ್ಕೊಡೋ ಅಂತ ಸಾಧ್ಯತೆ ಇದೆಯಾ ಅನ್ಸುತ್ತೆ. ಸಿದ್ದರಾಮಯ್ಯನವ್ರ ಹಿಂದೆ ಅದಾರ ಎಲ್ಲರೂ ಅಲ್ಲಿ ಎಮ್ ಎಲ್ ಎಗಳು. ಇವ್ರ ಹಿಂದೆ ಯಾರೂ ಇಲ್ಲ. ಇನ್ನೊಂದು ಹೇಳಿಕೆ ಕೊಟ್ಟರು ಸರ್, ಚಲನಚಿತ್ರ ನಟ ನಟಿಯರ ಬಗ್ಗೆ ನಿಮ್ಗೆ ಗೊತ್ತಿದೆ, ನೆಟ್ಟು ಬೋಲ್ಟ್ ಅಂತ. ಏನು ಅನ್ಸುತ್ತೆ ಸರ್ ನಿಮಗೆ? ನಟ್ಟು ಬೋಲ್ಟ್ ಅದು ಯಾರು ಮಾತಾಡ್ತಾರೆ? ಇವೆಲ್ಲ ಶಬ್ದಗಳು. ಒದ್ದು ಮಂತ್ರಿ ಆಗೀನಿ ನಟ್ಟು ಬೋಲ್ಟ್ ಅಂತ ಯಾರು ಮಾತಾಡ್ತಾರೆ? ಸಜ್ಜನ ರಾಜಕಾರಣಿ ಮಾತಾಡ್ತಾರ? ಸಂಸ್ಕೃತ ಇದು ಅಂತ ಒಂದು ಸಂಸ್ಕಾರ ಇರೋ ರಾಜಕಾರಣಿಗಳು ಮಾತಾಡ್ತಾರೆ. ನಟ್ ಬೋಲ್ಟ್ ಅಂದ್ರೆ ಏನದ ಅರ್ಥ ಗುರ್ತಾಗಬೇಕಲ್ಲ. ನಟ್ ಬೋಲ್ಟ್ ಅಂದ್ರೆ ಏನು ಕೈಕಾಲು, ಅಥವಾ ಅವ್ರು ಕುಂಡ್ರುವಂಥ ಕುರ್ಚಿಗಳು, ಅಥವಾ ಅವರು ಏನು ಸಿನಿಮಾದವ್ರು ಅಡ್ಡಾಡುವಂಥ ಕಾರುಗಳು, ಎದ್ರ ನಟ್ ಬೋಲ್ಟ್ ಅನ್ನೋದು ಹೇಳಬೇಕಾಗ್ತು. ಹೋದ ಸಲ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರ ಒಂದು ಇದರಲ್ಲಿ ಏನು ಇಲ್ಲ. ಎಸ್ ಎಂ ಕೃಷ್ಣ ಅವರು ಏನು ನಮ್ಮ ಅಲ್ಲಿ ಇದು ಅವರಿಗೆ ನಮ್ಮನ್ನ ಏನು ಸಲ್ಲಿಸ್ತಾ ಇದ್ದೀವಿ. ಅವಾಗ ಒದ್ದು ನಾನು ಮಂತ್ರಿಯಾಗೇನ ಹೇಳಿದ್ರು. ಈಗ ನಟ್ ಬೋಲ್ಟ್ ಸೀದಾ ಮಾಡ್ತೀನಿ ಅಂತಾರೆ. ಇನ್ನೊಂದು ಸ್ವಲ್ಪ ದಿವಸ ಸಿದ್ದರಾಮಯ್ಯನವ್ರದ್ದು ನಟ್ ಬೋಲ್ಟ್ ಸೀದಾ ಮಾಡ್ತೀನಿ ಅಂದರೂ ಅನ್ಬೋದು. ಅವರು ಅಷ್ಟು ಪವರ್ಫುಲ್ ಇದ್ದಾರಾ? ತಿಳ್ಕೊಂಡಿರ್ತಾರೆ ಅವರು. ಕೆಲವು ಮಂದಿ ಭಾಳ ಪವರ್ಫುಲ್ಲ ತಿಳ್ಕೊಂಡು. ದುಡ್ಡಿದ್ರೆ ಏನು ಬೇಕಾದ್ರೂ ಖರೀದಿ ದುಡ್ಡಿದ್ರೆ ಟಾಟಾ ಬಿರ್ಲಾನೇ ಪ್ರಧಾನಮಂತ್ರಿ ಆಗ್ತಿದ್ದ. ವಾಜಪೇಯಿ ಅಂತವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು, ನರೇಂದ್ರ ಮೋದಿ ಅಂತವ್ರು ಈ ದೇಶನ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. ಸಿ ಎಂ ಆಗೋ ಸಾಧ್ಯತೆ ಇಲ್ಲ ಅಂತ ಹೇಳ್ತೀರಾ? ಯಾರು? ಡಿ ಕೆ ಶಿವಕುಮಾರ್. ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ರಿ. ಅವ್ರೇನು ಸಿ ಎಮ್ ಆಗ್ತಾರೋ ಏನಾಗ್ತಾರೋ ಯಾರು ನಮಗೇನು ಅದು ವೀರಪ್ಪ ಮೊಯ್ಲಿಯವ್ರಿಗೆ ಗೊತ್ತು. ವೀರಪ್ಪನವ್ರು ಇವತ್ತು ಹೇಳಿದ್ರು, ಇಲ್ಲ ನಾನು ಆ ರೀತಿ ಹೇಳಿಲ್ಲ ಅಂತ ಮತ್ತೆ ಉಲ್ಟಾ ಹೇಳಿಕೆ ಕೊಟ್ಟರು. ಈ ಉಲ್ಟಾ ಹೇಳೋರೇ ಭಾಳ ಚಲೋ. ಈಗ ನಾವು ಉಲ್ಟಾ ಮಾತಾಡೋದಿಲ್ಲ, ಏನು ಮಾಡೋದು? ಸರ್, ಈಗ ನೀವು ಏನೋ ಮಾತಾಡ್ತೀರಾ. ಬೆಳಗಾವಿ ಅಧಿವೇಶನದಲ್ಲಿ ನಮಗೆ ಹೇಳಿದ್ರಿ ಮೊದಲ ಬಾರಿಗೆ, ನೋಡಿ ಜನವರಿಯಲ್ಲಿ ಸಂಕ್ರಾಂತಿ ಬದಲಾವಣೆ ಆಗುತ್ತೆ, ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಅಂತ ನೇರವಾಗಿ ಮಾತನಾಡಿದ್ರಿ. ಸೊ ಇಲ್ಲಿ ಏನು ಆಗಲಿಲ್ಲ ಅಲ್ವಾ ಇದೇ ರೀತಿ ಇರುವಂಥದ್ದು? ಇನ್ನೂ ಟೈಮ್ ಐತಲ್ಲ. ಇನ್ನು ಅದು ಪ್ರಕ್ರಿಯೆ ಏನಿನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು. ಅಲ್ಲಿಂದ ಸ್ಟೇ ಅಂತ ಸಿಕ್ಕೈತಲ್ಲ. ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಸ್ಟೇ ಸಿಕ್ಕೈತಲ್ಲ. ನಿಮ್ಮ ಅತ್ಯಂತ ಮಾಧ್ಯಮದ ಪ್ರಿಯ ನಾಯಕ ಶ್ರೀ ವಿಜೇಂದ್ರ ಸ್ಟೇ ಸಿಕ್ಕೈತಲ್ಲ. ಅವ್ರು ಮುಂದುವರಿಯೋದಕ್ಕೆ ಸ್ಟೇ ಆಗೈತಲ್ಲ. ಈಗ ಅಡಾಕಿದ್ದಂಗೆ ಅದು ಪೂರ್ಣ ಪ್ರಮಾಣದ ಅಧ್ಯಕ್ಷ ಅಲ್ಲ. ನಮಗೂ ಅದೇ ಅನ್ಸಿದ್ದು. ಸ್ಟಾರ್ಟಿಂಗ್ ನಾವೆಲ್ಲೋ ಇದೇ ತಿಂಗಳಲ್ಲಿ ಆಗ್ಬಿಡ್ತಾರೆ ಅಧ್ಯಕ್ಷ ಅಂತ ಅನ್ಕೊಂಡಿದ್ರೆ ಅದು ಆಗಲಿಲ್ಲ. ಮಾರಿ ಯತ್ನಾಳನ ಕ್ಯಾಕರಿಸಿ ಹೋಗ್ಳದ್ರ ಎಲ್ಲ ಕಟ್ ಆ್ಯಂಡ್ ಪೇಸ್ಟ್ ಯತ್ನಾಳದ ಅಂತ ಹೇಳಿದ್ರಿ. ಮತ್ತು ನೋಟಿಸ್ ಕೊಟ್ಟರು, ಉಚ್ಚಾಟನೆ ಖಚಿತ. ಇನ್ನೆರಡು ದಿವಸದಲ್ಲಿ ಯತ್ನಾಳ್ ಗೇಟ್ ಪಾಸ್, ವಿಜೇಂದ್ರಗೆ ಭವ್ಯ ಸ್ವಾಗತ ಅಂತ ಹೊಡೆದ್ರಿ. ಈಗ ಭರವಸೆ ಇದೆ ಸರ್, ಏನಾದರೂ ನಿಮ್ಮ ಪರವಾಗಿ ಅನಿಸಿಕೆ ಅಂತ ಆಗುತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಅನ್ನೋಂಥದ್ದು? ನಾವು ಭರವಸೆ ಇಟ್ಕೊಂಡೇ ಹೋರಾಟ ಮಾಡ್ಬೇಕಲ್ರಿ. ನೋಡಿರಿ, ಇವತ್ತು ಲಿಂಗಾಯತರ ಸಭೆ ಮಾಡ್ಲಕತ್ತಾರ. ಮತ್ತೀಗ ಲಿಂಗಾಯತರ ನೆನಪಾದ್ರ? ಲಿಂಗಾಯತರಿಗೆ ಮೀಸಲಾತಿ ಕೊಡೋದ್ರಾಗ ಏನು ಇದೇ ಯಡಿಯೂರಪ್ಪ ಇಲ್ಲಿ ವಿಧಾನಸಭೆದಾಗ ಏನು ಮಾತಾಡೋ ನಮ್ಗೆ ಗೊತ್ತಿಲ್ವಾ? ಈಗ ಯಾಕೆ ಲಿಂಗಾಯತರು ಬೇಕಾಯ್ತು? ಹಂಗಂದ್ರೆ ಇವ್ರು ಲಿಂಗಾಯತಕ್ಕೆ ಸೀಮಿತ ಅಧಿಕಾರ. ಯಾವಾಗ ನಾವು ವೀರಶೈವ ಲಿಂಗಾಯತರು ಏನು ಸಭೆ ಮಾಡಿದ್ವಿ, ಭಯ ಕೊಟ್ಟರು ಅವರು. ನಿನ್ನೆ ರಾತ್ರಿ ಶಾಮನೂರು ಶಿವಶಂಕರಪ್ಪ ಮನೆಗೆ ಹೋಗಿದ್ರು ಯಡಿಯೂರಪ್ಪ. ಏನು ಚರ್ಚೆ ಮಾಡಿದ್ರು? ಅವ್ರ ಮನೆಗೆ ಹೋಗೋ ಉದ್ದೇಶ ಏನಿತ್ತು? ಅಂದ್ರೆ ಬ್ಲ್ಯಾಕ್ ಮೇಲ್. ಇವರು ಇಬ್ಬರು, ಅವ್ರು ಕಾಂಗ್ರೆಸ್ಗೆ ಬ್ಲ್ಯಾಕ್ ಮಾಡಿಬಿಡೋದು, ಇವ್ರು ಬಿ ಜೆ ಪಿಗೆ ಬ್ಲ್ಯಾಕ್ ಮಾಡ್ಬಿಡೋದು. ಮನೆಗೆ ಹೋಗೋದೇನು ಆತ್ಮೀಯತೆಯಿಂದ ಹೋಗಿದ್ರು ಅಥವಾ ಬೇರೆ? ನೀವು ಮಾಧ್ಯಮದವ್ರು ನಿಮ್ಗೆ ಹೆಂಗೆ ಬೇಕು ಆತ್ಮೀಯತೆ ತತ್ತೀರಿ. ನಿಮ್ಗೆ ಯಡಿಯೂರಪ್ಪನ ವಿರುದ್ಧ ಬರಿಬೇಕಾದ್ರೆ ಶರಣಾಗಿಬಿಟ್ರು ಅಂತ ಬರುತ್ತೆ. ನಿಮ್ಮ ಮಾಧ್ಯಮದ ಲೇಖನಗಳಿಗೆ ನಾವೆಲ್ಲ ಉತ್ತರ. ಶಾಮನೂರು ಶಿವಶಂಕರಪ್ಪ ಜೊತೆ ಹೋಗಿದ್ದು ಏನೋ ಒಂದು ಕಡೆ ರಾಜಕೀಯ ಮಹತ್ವ ಪಡ್ಕೊಳ್ಳುತ್ತೆ ಅನ್ಸುತ್ತಾ? ಶಾಮನೂರು ಶಿವಶಂಕರಪ್ಪ ಜೊತೆ ಭೇಟಿ ಮಾಡೋ ಮಹತ್ವ ಇದೇ ಲಿಂಗಾಯತ ಕೆಳಕ್ಕೆ ಹೋಗಿರ್ತಾರೆ. ಶಕ್ತಿ ಪ್ರದರ್ಶನ. ಕೊನೆ ಪ್ರಶ್ನೆ ಅಂದರೆ, ಈಗ ಅರ್ಧ ಜಯ ಸಿಕ್ಕಿದೆ, ರಾಜ್ಯಾಧ್ಯಕ್ಷ ಬದಲಾವಣೆ ಸ್ಟೇ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಅರ್ಧ ಜಯ ಅಂತ ಹೇಳ್ಬೋದಾ? ಏನು ಯಾವ ಜಯ ಪಯ ಏನು ಹೇಳೋದಿಲ್ಲ. ನಮ್ಮ ಹೋರಾಟ ನಿರಂತರ. ನಾವೇನು ಹಿಂದೆ ಸರಿದಿಲ್ಲ. ಯತ್ನಾಳ ಭಯಪಟ್ಟನಂತೂ ನೀವು ಯಾರೂ ಮೀಡಿಯಾದವ್ರು ಹೊಡಿಲಕ್ಕೆ ಹೋಗ್ಬೇಡ್ರಿ. ನಾವು ಯಾರಿಗೂ ಅಂಜೋದಿಲ್ಲ. ನ್ಯಾಯದ ಪರವಾಗಿ ನಿಂತೀವಿ, ಸತ್ಯದ ಪರವಾಗಿ ನಿಂತೀವಿ.
ಯಾರಿಗೂ ಅಂಜಿ ನೋಟಿಸ್ ಕೊಟ್ಟಿದ್ದು ಗಂಜಾರು ಕಟ್ ಆ್ಯಂಡ್ ಪೇಸ್ಟ್ ಉತ್ತರ ಕೊಟ್ಟಾರೆ. ಇವೆಲ್ಲ ಬೋಗಸ್ಸು, ಫೇಕು ಫೇಕು ಫೇಕ್. ನಿಮ್ಮ ಬಣ್ಣಿಂದ ಯಾರಾಗ್ತಾರೆ ರಾಜ್ಯಾಧ್ಯಕ್ಷ ಹಂಗಾದ್ರೆ? ಯಾರು ನೋಡೋಣ, ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ತೊಗೊಂಡ ಮ್ಯಾಗ ನೋಡೋಣ. ಇನ್ನೂ 100% ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ ಯಾರಿಗೂ ಕೂಡ ಹೇಳ್ಬೇಡಿ ಅಂತ ಹೇಳ್ತೀರಾ? ಮಾಧ್ಯಮ ಸೃಷ್ಟಿ, ಮಾಧ್ಯಮ ಬಿಟ್ಟು ಹೇಳೋದಾದ್ರೆ ಮಾಧ್ಯಮ ಬಿಟ್ಟು ಹೋದ್ರೆ ನಾವು ಅಲ್ಲಿ ನಮ್ಮ ಇದ್ರಾಗ ನಾವು ಮಾತಾಡ್ಕೋತೀವಿ, ಬೇರೆಯವ್ರು ಆಗ್ತಾರೆ. ಕೆ ಶಿವಕುಮಾರ್ CM ಆಗ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂಥದ್ದು. ಅವ್ರ ಪಾರ್ಟಿದು ರೀ, ನಮಗೇನು ಸಂಬಂಧ? ಹಿಂದುತ್ವ ಇತ್ತೀಚೆಗೆ ಹೋಗ್ತಾ ಇರುವಂಥದ್ದು, ಎಲ್ಲೊಂದು ಕಡೆ BJPಗೆ ಬರ್ತಾರೆ. ಹಿಂದುತ್ವಕ್ಕೆ ಹೋಗೋದು ಒಂದೇ ವೇದಿಕೆಯಲ್ಲಿ ಹಂಚ್ಕೋದು ಅದೆಲ್ಲ ಕಾಂಗ್ರೆಸ್ಗೆ ಒಂದು ರೀತಿ ಹಂಚಿಸುವ ಕಾರ್ಯತಂತ್ರ ಹೊರತು ಹಾಂ BJPಗೆ ಏನು ಸಂಬಂಧ ಇಲ್ಲ. BJPಗೆ ಅಂಥವ್ರನ್ನೆಲ್ಲ ತೊಗೊಂಡ್ಬಿಟ್ರೆ BJP ಅದಕ್ಕೆ ಬೇಕು ಅಂಥ ಭ್ರಷ್ಟರನ್ನೆಲ್ಲ ತೊಗೊಂಡ್ಮ್ಯಾಗ ನಮ್ಮದೇನು ಕೆಲಸ ಇಲ್ಲ ಅಲ್ಲಿ. BJP ತೊಗೋದಿಲ್ಲ. ನಮ್ಮ ಪ್ರಧಾನಮಂತ್ರಿಗೆ ಹೇಳ್ತಾರೆ ನಾ ಕಾವಂಗ ನಾ ಕೆಲವಂಗ ಅಂತೇಳಿ. ಮತ್ತು ಜೈಲಿಗೆ ಹೋದವ್ರನ್ನ ಈಗ ಇದ್ದು ಒಬ್ಬ ಜೈಲಿಗೆ ಹೋದವನೇ ನಮ್ಗೆ ತೆಗಿರತ್ ಕೂತೀವಿ, ಇನ್ನೊಬ್ಬ ಜೈಲಿಗೆ ಹೋದವನೇ ಹೆಂಗೆ ತರ್ತಾರೆ? ನಿಮ್ಮ ಪಕ್ಷದ ಹೆಸರು ಹೇಳ್ಕೊಂಡು ಅವ್ರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂತಾರೆ. ಹಾಂ, ಅದು ಒಂದು ಬ್ಲ್ಯಾಕ್ ಮೇಲ್ ತಂತ್ರನೇ. ನೋಡಿ ಹುಷಾರು ನೀವು, ಒಂದು ವೇಳೆ ನಾನು ಮುಖ್ಯಮಂತ್ರಿ ಮಾಡದಿದ್ರೆ ನಾ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತೀನಿ ಅಂತೇಳಿ ಹೇಳಿರ್ಬೇಕು. ಏನಾದರೂ ಏಕನಾಥ್ ಶಿಂದೆ ಆಗ್ತಾರಾ? ನಿಮ್ಮ ಪ್ರಕಾರ ಏಕನಾಥ್ ಶಿಂದೆ ಆಗ್ತಾರಾ? ಏಕನಾಥ್ ಶಿಂದೆ ಆಗ್ತಿದ್ರು ನಾವು ಒಪ್ಪೋದಿಲ್ಲಲ್ಲ, ಓಟ್ ಹಾಕೋರು ನಾವು ಇದೆಯಲ್ಲ BJP. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಬಿಟ್ಕೊಡೋ ಅಂತ ಸಾಧ್ಯತೆ ಇದೆಯಾ ಅನ್ಸುತ್ತೆ? ಸಿದ್ದರಾಮಯ್ಯನವ್ರ ಹಿಂದೆ ಅದಾರೆ ಎಲ್ಲರೂ ಅಲ್ಲಿ MLAಗಳು, ಇವ್ರ ಹಿಂದೆ ಯಾರೂ ಇಲ್ಲ. ಇನ್ನೊಂದು ಹೇಳಿಕೆ ಕೊಟ್ಟರು ಸರ್, ಚಲನಚಿತ್ರ ನಟ ನಟಿಯರ ಬಗ್ಗೆ ನಿಮ್ಗೆ ಗೊತ್ತಿದೆ, ನೆಟ್ಟು ಬೋಲ್ಟ್ ಅಂತ. ಏನು ಅನ್ಸುತ್ತೆ ಸರ್ ನಿಮಗೆ? ನಟ್ಟು ಬೋಲ್ಟ್ ಅದು ಯಾರು ಮಾತಾಡ್ತಾರೆ? ಇವೆಲ್ಲ ಶಬ್ದಗಳು. ಒದ್ದು ಮಂತ್ರಿ ಆಗಿನಿ, ನಟ್ಟು ಬೋಲ್ಟ್ ಅಂತ ಯಾರು ಮಾತಾಡ್ತಾರೆ? ಸಜ್ಜನ ರಾಜಕಾರಣಿ ಮಾತಾಡ್ತಾರ? ಸಂಸ್ಕೃತ ಇದು ಅಂತ ಒಂದು ಸಂಸ್ಕಾರ ಇರೋ ರಾಜಕಾರಣಿಗಳು ಮಾತಾಡ್ತಾರ? ನಟ್ ಬೋಲ್ಟ್ ಅಂದ್ರೆ ಏನದರ ಅರ್ಥ ಗುರ್ತಾಗಬೇಕಲ್ಲ. ನಟ್ ಬೋಲ್ಟ್ ಅಂದ್ರೆ ಏನು ಕೈಕಾಲು, ಅಥವಾ ಅವ್ರು ಕುಂಡ್ರುವಂಥ ಕುರ್ಚಿಗಳು, ಅಥವಾ ಅವರು ಏನು ಸಿನಿಮಾದವ್ರು ಅಡ್ಡಾಡುವಂಥ ಕಾರುಗಳು, ಎದ್ರ ನಟ್ ಬೋಲ್ಟ್ ಅನ್ನೋದು ಹೇಳಬೇಕಾಗ್ತದೆ. ಹೋದ ಸಲ ಹೇಳಿದ್ರೆ SM ಕೃಷ್ಣ ಅವರ ಒಂದು ಇದರಲ್ಲಿ ಏನು ಇಲ್ಲ, SM ಕೃಷ್ಣ ಅವರು ಏನು ನಮ್ಮ ಅಲ್ಲಿ ಇದು ಸಹ ಅವರಿಗೆ ನಮ್ಮನ್ನ ಏನು ಸಲ್ಲಿಸ್ತಾ ಇದ್ದೀವಿ, ಅವಾಗ ಒದ್ದು ನಾನು ಮಂತ್ರಿಯಾಗಿನ ಅಂತ ಹೇಳಿದ್ರು. ಈಗ ನಟ್ ಬೋಲ್ಟ್ ಸೀದಾ ಮಾಡ್ತೀನಿ ಅಂತಾರೆ. ಇನ್ನೊಂದು ಸ್ವಲ್ಪ ದಿವಸ ಸಿದ್ದರಾಮಯ್ಯನವ್ರದ್ದು ನಟ್ ಬೋಲ್ಟ್ ಸೀದಾ ಮಾಡ್ತೀನಿ ಅಂದರೂ ಅನ್ಬೋದು. ಅವರು ಅಷ್ಟು ಪವರ್ಫುಲ್ ಇದ್ದಾರಾ? ತಿಳ್ಕೊಂಡಿರ್ತಾರೆ ಅವರು. ಕೆಲವು ಮಂದಿ ಭಾಳ ಪವರ್ಫುಲ್ಲ ತಿಳ್ಕೊಂಡು, ದುಡ್ಡಿದ್ರೆ ಏನು ಬೇಕಾದ್ರೂ ಖರೀದಿ ದುಡ್ಡಿದ್ರೆ ಟಾಟಾ ಬಿರ್ಲಾನೇ ಪ್ರಧಾನಮಂತ್ರಿ ಆಗ್ತಿದ್ದ. ವಾಜಪೇಯಿ ಅಂತವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು, ನರೇಂದ್ರ ಮೋದಿ ಅಂತವ್ರು ಈ ದೇಶನ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. CM ಆಗೋ ಸಾಧ್ಯತೆ ಇಲ್ಲ ಅಂತ ಹೇಳ್ತೀರಾ? ಯಾರು? DK ಶಿವಕುಮಾರ್. ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ರಿ. ಅವ್ರೇನು CM ಆಗ್ತಾರೋ ಏನಾಗ್ತಾರೋ ಯಾರು ನಮಗೇನು, ಅದು ವೀರಪ್ಪ ಮೊಯ್ಲಿಯವ್ರಿಗೆ ಗೊತ್ತು. ವೀರಪ್ಪನವ್ರು ಇವತ್ತು ಹೇಳಿದ್ರು, ಇಲ್ಲ ನಾನು ಆ ರೀತಿ ಹೇಳಿಲ್ಲ ಅಂತ ಮತ್ತೆ ಉಲ್ಟಾ ಹೇಳಿಕೆ ಕೊಟ್ಟರು. ಈ ಉಲ್ಟಾ ಹೇಳೋರೇ ಭಾಳ ಚಲೋ. ಈಗ ನಾವು ಉಲ್ಟಾ ಮಾತಾಡೋದಿಲ್ಲ, ಏನು ಮಾಡೋದು? ಸರ್, ಈಗ ನೀವು ಏನೋ ಮಾತಾಡ್ತೀರಾ, ಬೆಳಗಾವಿ ಅಧಿವೇಶನದಲ್ಲಿ ನಮಗೆ ಹೇಳಿದ್ರಿ ಮೊದಲ ಬಾರಿಗೆ, ನೋಡಿ ಜನವರಿಯಲ್ಲಿ ಸಂಕ್ರಾಂತಿ ಬದಲಾವಣೆ ಆಗುತ್ತೆ, BJPಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಅಂತ ನೇರವಾಗಿ ಮಾತನಾಡಿದ್ರಿ. ಸೊ ಇಲ್ಲಿ ಏನು ಆಗಲಿಲ್ಲ ಅಲ್ವಾ ಇದೇ ರೀತಿ ಇರುವಂಥದ್ದು? ಇನ್ನೂ ಟೈಮ್ ಐತಲ್ಲ, ಇನ್ನೂ ಅದು ಪ್ರಕ್ರಿಯೆ ಏನಿನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು. ಅಲ್ಲಿಂದ ಸ್ಟೇ ಅಂತ ಸಿಕ್ಕೈತಲ್ಲ, ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಸ್ಟೇ ಸಿಕ್ಕೈತಲ್ಲ. ನಿಮ್ಮ ಅತ್ಯಂತ ಮಾಧ್ಯಮದ ಪ್ರಿಯ ನಾಯಕ ಶ್ರೀ ವಿಜೇಂದ್ರ ಸ್ಟೇ ಸಿಕ್ಕೈತಲ್ಲ, ಅವ್ರು ಮುಂದುವರಿಯೋದಕ್ಕೆ ಸ್ಟೇ ಆಗೈತಲ್ಲ. ಈಗ ಅಡಾಕಿದ್ದಂಗೆ ಅದು ಪೂರ್ಣ ಪ್ರಮಾಣದ ಅಧ್ಯಕ್ಷ ಅಲ್ಲ. ನಮಗೂ ಅದೇ ಅನ್ಸಿದ್ದು, ಸ್ಟಾರ್ಟಿಂಗ್ ನಾವೆಲ್ಲೋ ಇದೇ ತಿಂಗಳಲ್ಲಿ ಆಗ್ಬಿಡ್ತಾರೆ ಅಧ್ಯಕ್ಷ ಅಂತ ಅನ್ಕೊಂಡಿದ್ರೆ, ಅದು ಆಗಲಿಲ್ಲ. ಬಿಮಾರಿ ಯತ್ನಾಳನ ಕ್ಯಾಕರಿಸಿ ಹೋಗ್ಳದ್ರ ಎಲ್ಲ ಕಟ್ ಆ್ಯಂಡ್ ಪೇಸ್ಟ್ ಯತ್ನಾಳದ ಹೇಳಿದ್ರಿ. ಮತ್ತು ನೋಟಿಸ್ ಕೊಟ್ಟರು, ಉಚ್ಚಾಟನೆ ಖಚಿತ. 2 ದಿವಸದಲ್ಲಿ ಯತ್ನಾಳ್ ಗೇಟ್ ಪಾಸ್, ವಿಜೇಂದ್ರಗೆ ಭವ್ಯ ಸ್ವಾಗತ ಅಂತ ಹೊಡೆದ್ರಿ. ಈಗ ಭರವಸೆ ಇದೆ ಸರ್, ಏನಾದರೂ ನಿಮ್ಮ ಪರವಾಗಿ ಅನಿಸಿಕೆ ಅಂತ ಆಗುತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಅನ್ನೋಂಥದ್ದು? ನಾವು ಭರವಸೆ ಇಟ್ಕೊಂಡೇ ಹೋರಾಟ ಮಾಡ್ಬೇಕಲ್ರಿ. ನೋಡ್ರಿ, ಇವತ್ತು ಲಿಂಗಾಯತರ ಸಭೆ ಮಾಡ್ಲಕತ್ತಾರ. ಮತ್ತೀಗ ಲಿಂಗಾಯತರ ನೆನಪಾದ್ರ? ಲಿಂಗಾಯತರಿಗೆ ಮೀಸಲಾತಿ ಕೊಡೋದ್ರಾಗ ಏನು ಇದೇ ಯಡಿಯೂರಪ್ಪ ಇಲ್ಲಿ ವಿಧಾನಸಭೆದಾಗ ಏನು ಮಾತಾಡೋ ನಮ್ಗೆ ಗೊತ್ತಿಲ್ವಾ? ಈಗ ಯಾಕೆ ಲಿಂಗಾಯತರು ಬೇಕಾಯ್ತು? ಹಾಗಂದ್ರೆ ಇವ್ರು ಲಿಂಗಾಯತರಿಗೆ ಸೀಮಿತ ಅಧಿಕಾರ. ಯಾವಾಗ ನಾವು ವೀರಶೈವ ಲಿಂಗಾಯತರು ಏನು ಸಭೆ ಮಾಡಿದ್ವಿ, ಭಯ ಕೊಂಡ್ರು ಅವರು. ನಿನ್ನೆ ರಾತ್ರಿ ಶಾಮನೂರು ಶಿವಶಂಕರಪ್ಪ ಮನೆಗೆ ಹೋಗಿದ್ರು ಯಡಿಯೂರಪ್ಪ. ಏನು ಚರ್ಚೆ ಮಾಡಿದ್ರು? ಅವ್ರ ಮನೆಗೆ ಹೋಗೋ ಉದ್ದೇಶ ಏನಿತ್ತು? ಅಂದ್ರೆ ಬ್ಲ್ಯಾಕ್ ಮೇಲ್. ಇವರು ಇಬ್ಬರು, ಅವ್ರು ಕಾಂಗ್ರೆಸ್ಗೆ ಬ್ಲ್ಯಾಕ್ ಮಾಡಿಬಿಡೋದು, ಇವ್ರು BJPಗೆ ಬ್ಲ್ಯಾಕ್ ಮಾಡ್ಬಿಡೋದು. ಮನೆಗೆ ಹೋಗಿದೆ, ಆತ್ಮೀಯತೆಯಿಂದ ಹೋಗಿದ್ರು ಅಥವಾ ಬೇರೆ? ನೀವು ಮಾಧ್ಯಮದವ್ರು ನಿಮ್ಗೆ ಹೆಂಗೆ ಬೇಕು ಆತ್ಮೀಯತೆ ತತ್ತೀರಿ. ನಿಮ್ಗೆ ಯಡಿಯೂರಪ್ಪನ ವಿರುದ್ಧ ಬರಿಬೇಕಾದ್ರೆ
ಶರಣಾಗಿಬಿಟ್ರು ಅಂತ ಬರ್ತದೆ. ನಿಮ್ಮ ಮಾಧ್ಯಮದ ಲೇಖನಗಳಿಗೆ ನಾವೆಲ್ಲ ಉತ್ತರ ಶಾಮನೂರು ಶಿಂಶಾಪುರ ಜೊತೆ ಹೋಗಿದ್ದು ಏನೋ ಒಂದು ಕಡೆ ರಾಜಕೀಯ ಮಹತ್ವ ಪಡ್ಕೊಳ್ಳುತ್ತೆ ಅನ್ಸುತ್ತಾ? ಶಾಮನೂರು ಶಿಂಶಾಪುರ ಜೊತೆ ಭೇಟಿ ಮಾಡಿದ್ರೆ ಮಹತ್ವ ಇದೇ ಲಿಂಗಾಯತ ಕೆಳಗೆ ಹೋಗಿರ್ತಾರೆ ಶಕ್ತಿ ಪ್ರದರ್ಶನ. ಕೊನೆ ಪ್ರಶ್ನೆ ಅಂದರೆ ಈಗ ಅರ್ಧ ಜಯ ಸಿಕ್ಕಿದೆ, ರಾಜ್ಯಾಧ್ಯಕ್ಷ ಬದಲಾವಣೆ ಸ್ಟೇ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಅರ್ಧ ಜಯ ಅಂತ ಹೇಳ್ಬೋದಾ? ಇನ್ನು ಏನು ಆ ಜಯ ಪಯ ಏನು ಹೇಳೋದಿಲ್ಲ, ನಮ್ಮ ಹೋರಾಟ ನಿರಂತರ. ನಾವೇನು ಹಿಂದೆ ಸರಿದಿಲ್ಲ. ಯತ್ನಾಳ ಭಯಪಟ್ಟನಂತೂ ನೀವು ಯಾರೂ ಮೀಡಿಯಾದವ್ರು ಹೊಡಿಲಕ್ಕೆ ಹೋಗ್ಬೇಡ್ರಿ. ನಾವು ಯಾರಿಗೂ ಅಂಜೋದಿಲ್ಲ. ನ್ಯಾಯದ ಪರವಾಗಿ ನಿಂತೀವಿ, ಸತ್ಯದ ಪರವಾಗಿ ನಿಂತೀವಿ. ಯಾರಿಗೂ ಅಂಜಿ ನೋಟಿಸ್ ಕೊಟ್ಟಿದ್ದು ಗಂಜಿ ಯಾರು ಕಟ್ ಆ್ಯಂಡ್ ಪೇಸ್ಟ್ ಉತ್ತರ ಕೊಟ್ಟಾರೆ. ಇವೆಲ್ಲ ಬೋಗಸ್ಸು, ಫೇಕು ಫೇಕು ಫೇಕ್. ನಿಮ್ಮ ಮಾಡಿದ ಯಾರಾಗ್ತಾರೆ ರಾಜ್ಯಾಧ್ಯಕ್ಷ ಹಂಗಾದ್ರೆ? ಯಾರು ನೋಡೋಣ, ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ತೊಗೊಂಡ ಮ್ಯಾಗ ನೋಡೋಣ. 100% ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ ಯಾರಿಗೂ ಕೂಡ ಹೇಳ್ಬೇಡಿ ಅಂತ ಹೇಳ್ತೀರಾ? ಮಾಧ್ಯಮ ಸೃಷ್ಟಿ, ಮಾಧ್ಯಮ ಬಿಟ್ಟು ಹೇಳೋದಾದ್ರೆ ಮಾಧ್ಯಮ ಬಿಟ್ಟು ಹೋಗೋದಾದ್ರೆ ನಾವು ಅಲ್ಲಿ ನಮ್ಮ ಇದ್ರಾಗ ನಾವು ಮಾತಾಡ್ಕೋತೀವಿ, ಬೇರೆಯವ್ರು ಆಗ್ತಾರೆ.